बोलो भीम भगवान की जय। ದಲಿತ ಒಕ್ಕೂಟ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ। ದಲಿತ ಒಕ್ಕೂಟ ಸಂಘಟನೆ ಸಮಿತಿಗೆ ಜಯವಾಗಲಿ। ದಲಿತ ಪರ ಸಂಘಟನೆಗಳ ಒಕ್ಕೂಟ ಸಮಿತಿ ಬಾಲ್ಕಿ ತಾಲೂಕಿನ ನೂತನವಾಗಿ ಅಧ್ಯಕ್ಷರಾಗಿ ಶಿವಕುಮಾರ್ ಮೆಹತ್ರೆ ಅವರಿಗೆ ಆಯ್ಕೆ ಮಾಡಲಾಯಿತು ಎಂದು ದಲಿತ ಸಂಘಟನೆಗಳ ತಾಲೂಕು ಒಕ್ಕೂಟ ಸಮಿತಿ ಬಾಲ್ಕಿ ಪದಾಧಿಕಾರಿಗಳ ಅಧ್ಯಕ್ಷರು ಶಿವಕುಮಾರ್ ಮೆತ್ರೆ, ಗೌರವಾಧ್ಯಕ್ಷರು ಮಹೇಂದ್ರ ಪ್ಯಾಗೆ, ಉಪಾಧ್ಯಕ್ಷರು ಸಂಜುಕುಮಾರ ಲಂಜವಾಡ, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಬಾವಿಕಟ್ಟಿ, ಕಾರ್ಯದರ್ಶಿ ಸಿದ್ಧಾರ್ಥ್ ಪ್ಯಾಗೆ, ಉಪಾಧ್ಯಕ್ಷರು ಆದೇಶ್ ಬಾವಿಕಟ್ಟೆ ಎಲ್ಲ ಸಂಘಟನೆಗಳು ಬೆಂಬಲ ನೀಡಿರುತ್ತಾರೆ. ಮಹೇಂದ್ರ ಪ್ಯಾಗೆ, ದಲಿತ ಮೈನಾರಿಟಿ ಸೇನೆ ಬಾಲ್ಕಿ ಪ್ರದೀಪ್ ಬಾವಿಕಟ್ಟೆ, ಯುವ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು ಸಿದ್ಧಾರ್ಥ್ ಪ್ಯಾಗೆ, ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಅಧ್ಯಕ್ಷರು ಬಾಲ್ಕಿ ಸಂದೇಶ್ ಬಾವಿಕಟ್ಟೆ, ಕರ್ನಾಟಕ ರಾಜ್ಯ ಡಿಎಸ್ಎಸ್ ಬಾಲ್ಕಿ ಅಧ್ಯಕ್ಷರು ಆದೇಶ ಬಾವಿಕಟ್ಟೆ, ಆಲ್ ಇಂಡಿಯಾ ದಲಿತ ಪ್ಯಾಂಥರ್ ಬಾಲ್ಕಿ ಸಂಜುಕುಮಾರ್ ಲಂಜವಾಡ್, ಮಾಡರ್ ಚೆನ್ನಯ್ಯ ಜಿಲ್ಲಾಧ್ಯಕ್ಷರು, ಸತೀಶ್ ಮಾನೆ ತಾಲೂಕು ಅಧ್ಯಕ್ಷರು, ಪ್ರತೇಶ್ ನಟೇಕರ್ ಭೀಮವಾದ ಡಿಎಸ್ಎಸ್, ರೋಬಿನ್ ಯುವ ಮಾದಿಗ ಅಧ್ಯಕ್ಷರು. ಈ ಸಭೆಯು ಬಾಲ್ಕಿ ಹಿರೇಮಠ ಸಂಸ್ಥಾನ ಆಶ್ರಮದಲ್ಲಿ ನೆರವೇರಿಸಲಾಯಿತು. ಸುಪ್ರಭಾತ ನ್ಯೂಸ್ ಬಾಲ್ಕಿ. ದಲಿತರ ಮ್ಯಾಗ ಅನ್ಯಾಯ ಆಗಲಿ, ಮಹಿಳೆಯರ ಮ್ಯಾಗಲಿ, ದಲಿತ ಅಂತಲ್ಲ ಮಾನವ ಕುಲ ಯಾವುದೇ ಸಮಾಜದವ್ರಿರಲಿ ಅವ್ರ ಮ್ಯಾಗ ಅನ್ಯಾಯ ಆದರೂ ನಾವು ಹೋರಾಟ ಮಾಡೋಕ್ಕೆ ಸಿದ್ಧಿದ್ದೇವೆ. ಸುಮಾರು ವರ್ಷದಿಂದ ನಾನು ಕೂಡ ಹೋರಾಟ ಮಾಡ್ಕೊತ ಬಂದಿದ್ದೇನೆ. ಯಾವುದೇ ಸಮಾಜದಲ್ಲಿ ಯಾವುದೇ ಕಾರ್ಯಕ್ರಮಕ್ಕಾಗೂ ನಾನು ಏನಪ್ಪ ಅಂದ್ರೆ ಭಾಗಿಯಾಗ್ತೀನಿ. ಇವತ್ತು ತಾವೆಲ್ಲ ನೋಡಿರಿ, ಯಾವುದೇ ಧರ್ಮದಲ್ಲಿರಲಿ ಯಾವುದೇ ಮಹಿಳೆಯರ ಮ್ಯಾಗಿರಲಿ ಅನ್ಯಾಯ ಅತ್ಯಾಚಾರ ಆದಾಗ ನಾನು ಎದೆ ತಟ್ಟು ಏನಪ್ಪ ಅಂದ್ರೆ ಮುಂದೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮಾಧ್ಯಮದಲ್ಲಿ ಗ್ರಾಮದಲ್ಲಿ ಆಶ್ರಮದಲ್ಲಿ ಒಕ್ಕೂಟ ಸಂಘಟದಿಂದ ನಾವೆಲ್ಲರೂ ಕುಂತು ಶಿವಕುಮಾರ್ ಅನ್ನೋರಿಗೆ ಅಧ್ಯಕ್ಷೆ ಮಾಡಿದೆವು. ಎಲ್ಲರೂ ಕುಂತು ಕಸಿ ಮತ್ತು ಬಹಳ ಒಳ್ಳೆ ಆಗ್ಯದ. ಆರ್ಥಿಕ ಸಾಮಾಜಿಕ ಇವೆಲ್ಲ ಬಗೆಹರಿಸ್ಬೇಕಂತ ಕಸಿ ಇದು ಒಕ್ಕೂಟ ಸಂಘಟನಾ ಬಾಲ್ಕಿ ತಾಲೂಕದಾಗ ಎದ್ದಿಲ್ಲ. ಬೀದರ್ ಜಿಲ್ಲಾದಾಗ ಒಂದು ಹೋರಾಟ ಆಗಿ ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಇದ್ದೆ, ಹುಮನಾಬಾದ್ದಲ್ಲಿ ಇದ್ದೆ, ಬಾಲ್ಕಿ ತಾಲೂಕದಾಗ ಇಲ್ಲ ಅಂತ ಕಸಿ ಶಿವಕುಮಾರ್ ಅನ್ನೋರಿಗೆ ಒಂದು ತಾಲೂಕಾ ಅಧ್ಯಕ್ಷೆ ಮಾಡಿದ್ದೇವೆ. ಮುಂದೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕಸಿ ನಮ್ಮ ಎಲ್ಲ ಸಂಘಟನೆ ಮುಖಾಂತರ ಅವರಿಗೆ ಅಧ್ಯಕ್ಷೆ ಮಾಡಿದ್ದೆವು. ಎಲ್ಲರಿಗೆ ಧನ್ಯವಾದಗಳು. ಇವತ್ತಿನ ದಿನ ನಮ್ಮ ಬಾಲ್ಕಿಯಲ್ಲಿ ದಲಿತ ಪರ ಒಕ್ಕೂಟ ಸಂಘಟನೆಗಳ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ಮೇತ್ರೆ ಅವರನ್ನು ನೇಮಕ ಮಾಡಲಾಗಿದೆ. ಈ ಒಂದು ನೇಮಕ ಯಾಕೆ ಮಾಡಲಾಗಿದೆ ಅಂದರೆ, ನಾವು ಬಾಲ್ಕಿಯಲ್ಲಿ ಇಡೀ ಬೀದರ್ ಜಿಲ್ಲಾದ್ಯಂತ ನೋಡ್ತಾ ಇದ್ದೀವಿ, ಪದೇ ಪದೇ ದಲಿತರ ಮೇಲೆ, ದಲಿತ ಯುವಕರ ಮೇಲೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ, ಕೆಲವೊಂದು ಗ್ರಾಮಗಳಲ್ಲಿ ಮೇಲ್ವರ್ಗದವರ ಮಾಡ್ತಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕು ಅಂತಂದರೆ ಯಾರೂ ಧ್ವನಿ ಎತ್ತಾ ಇಲ್ಲ. ಕೆಲವೊಂದು ಸಂಘಟನೆಯನ್ನು ಹೊರತುಪಡಿಸಿ ಯಾವುದೇ ಒಂದು ದಲಿತ ಪರ ಒಕ್ಕೂಟದ ಸಮಿತಿಯನ್ನು ಮೊದಲಿದ್ದರೂ ಅವ್ರು ಯಾರೂ ಕೂಡ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಇಳಿದಿಲ್ಲ. ಹಾಗಾಗಿ ನಮ್ಮ ಎಲ್ಲ ಒಂದು ಸಂಘಟನೆಯ 10-15 ಸಂಘಟನೆಗಳ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿನ ಶಿವಕುಮಾರ್ ಮೇತ್ರೆ ಅವರಿಗೆ ಈ ಒಂದು ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ.